ಈ ಬಿಗ್ ಬಾಸ್ ಅನ್ನೋದು ಒಂದು ಹೊಸ ಜಗತ್ತು, ಹೊಸ ಪ್ರಪಂಚ ಹಾ ಅನಿಸ್ತಾ ಹಾ ನಿಮ್ಗೆ? ಹೊಸ ಪ್ರಪಂಚ, ಹೊಸ ಇದು ಹೊಸ ಜನ. ಹಾ ಹೊಸ ಜನ. ಹ್ಮ್ ಎಲ್ಲರೂ ಧಾರಾವಾಹಿ ಮಾಡಿದವರು, ಪಿಕ್ಚರ್ ಮಾಡಿದವರು, ಅವ್ರ ಸಂಗಟ 5 ವಾರ ಕಾಲ ಕಳೆದಿದ್ದು, ಬಿಗ್ ಬಾಸ್ರು ಕೂಡ ಮಾತಾಡಿದ್ದು, ಸುದೀಪ್ ಸರ್ ಕೂಡ ಮಾತಾಡಿದ್ದು, ಸುದೀಪ್ ಸರ್ ಹತ್ರ ಹೋಗಿದ್ದು, ಅವ್ರು ಹಬ್ಕೊಂಡಿದ್ದು ತುಂಬ ಖುಷಿ ಆಯ್ತು ನನಗೆ. ಒಂದ್ಸರಿ ನಿಮ್ಗೆ ಏನಾದ್ರು ಸುದೀಪ್ ಸರ್ ಮೀಟ್ ಮಾಡಕ್ಕೆ ಅಥವಾ ಭೇಟಿ ಆಗಕ್ಕೆ ಅವಕಾಶ ಕೊಟ್ರೆ ಏನ್ ತಗೊಂಡ್ ಹೋಗಿ ಕೊಡ್ತೀರಿ? ಅಂದ್ರೆ ಊಟ ನಮ್ಗೇನು ತರಬೇಡ್ರಿ, ಊಟದ್ದು ನಿಮ್ಗೆ ಏನಾದ್ರು ಸ್ಪೆಷಲ್ ತಗೊಂಬನ್ನಿ ಅಂದ್ರೆ. ಊಟ ಅಲ್ರಿ, ಅವ್ರಿಗೆ ಒಂದು ಡ್ರೆಸ್ ಹೊಲ್ಸ್ಕೊಂಡು ಹೋಗ್ತೀನಿ. ನಮ್ಮ ಮೇಡಮ್ ಮರಗಳೇ ರೆಡಿ ಮಾಡಿಟ್ಟಾರ. ಯಾಕಂದ್ರೆ ಅವರು ಸುದೀಪ್ ಸರ್ ಪ್ರತಿ ವರ್ಷನೂ ಸ್ಪರ್ಧಿಗಳಾಗ್ಲಿ ಅಥವಾ ಅವ್ರಿಗೆ ಯಾರು ಇಷ್ಟ ಆದ್ರೆ ಅವ್ರು ಹಾಕೊಂಡಿರ್ತಾರಲ್ಲ ಅದು ಜಾಕೆಟ್, ಅದೆಷ್ಟು ಬೆಲೆ ಅಂತ ಗೊತ್ತಿರಲ್ಲ, ಆ ಸ್ಟೇಜ್ ಮೇಲೆನೆ ಬಿಚ್ಚಿ ಕೊಟ್ಬಿಡ್ತಾರೆ ಅವ್ರಿಗೆ, ಅವ್ರು ಗಿಫ್ಟ್ ಕೊಡ್ತಾರೆ. ಅಂತವ್ರಿಗೆ ನೀವು ಈಗ ಗಿಫ್ಟ್ ಕೊಡಕ್ಕಂತ ಅನ್ಕೊಂಡಿದ್ದೀರಿ? ಈಗ ರೆಡಿ ಮಾಡಿ ಇಟ್ಟಾರ. ಈಗ ಎಲ್ಲ ಮೊನ್ನೆ ತರಬೇಕಿತ್ತು, ನಾನು ಹೊರಗೆ ಬಂದು ಬೇಜಾರು ಸಲಿಗೆ ಬಿಟ್ರು ನಮ್ಮ ಮೇಡಮ್ ಅವರು. ಈ ಸಲ ಕಷ್ಟ ಕಳಿತಾರಲ್ಲ ಅವು ಒಯ್ದು ಕೊಡ್ಬೇಕ್ರಿ. ಮತ್ತೆ ಬಿಗ್ ಬಾಸ್ಗೆ ಬನ್ನಿ ಮಲ್ಲಮ್ಮ ಇನ್ನೊಷ್ಟು ದಿನ ಆಡ್ರಿ ಅಂತ ಕರೆದ್ರಿ, ಹೋಗ್ತೀರಿ? ಈಗ ಕರೆದ್ರಿ ಸದ್ಯ ಈ ಕಡೆ ಹೋಗ್ಬಿಡ್ತೀನಿ. ಮತ್ತೆ ಯಾವ ರೀತಿ ಆಟ ಆಡ್ಬೇಕು ಏನ್ ಅನ್ಕೊಂಡಿದ್ದೀರಿ? ಒಳಗೆ ಹೋದ್ರೆ ಹೋಗಿ ಹಂಗೆ ಅವಕಾಶ ಕೊಟ್ರ ಆಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ. ಆಟ ಆಡ್ಲಿಕ್ಕೆ ಹಚ್ಚಿಲ್ಕಂದ್ರು ಸುಮ್ಮನ ಹೋಗಿ ಬರ್ಬೇಕು ಅನ್ನಂಗಾಗ್ಯದ್ರ ಇಲ್ಲಿ ಒಳಗಡೆ. ಎಲ್ಲರ ಜೊತೆ ಫೈಟಿಂಗ್ ಆಡಿ ಒಂದ್ ವಾರ ಇನ್ಯಾಕೆ ಕರ್ಕೋತಾರ್ರಿ? ಮತ್ತೆ ಹೊರಗೆ ಬಂದಿನ ಕರ್ಕೊಳ ಅಲ್ಲ, ಕರೆದ್ರು ಪಾಸಿಬಲ್ ಇದ್ರೆ ಈಗ ಬನ್ನಿ ಮಲ್ಲಮ್ಮ ಒಂದ್ ವಾರ ಮತ್ತೆ ಬನ್ನಿ ಅಂತಂದ್ರೆ ಹೋಗ್ತೀರಿ? ಖುಷಿಯಿಂದ ಖುಷಿಲಿಂದ ಹೋಗ್ತೀನಿ. ಈಗ ಹೊರಗೆ ಬಂದಿರಲ್ಲ, ನೋಡ್ತೀರಿ ಬಿಗ್ ಬಾಸ್ ನೋಡ್ತಾ ಇದ್ರಿ, ಯಾರ್ಯಾರು ಹೆಂಗ್ ಆಡ್ತಾ ಇದಾರೆ ಏನಂತ. ನಿನ್ನೆ ಎಲ್ಲರೂ ಮಸಿ ಬಳಿತಾ ಇದ್ರು ಅವ್ರು ಈ ಮುಖಕ್ಕೆ. ಹೌದ್ರಿ, ನೋಡಿಲ್ರ ನಿನ್ನೆ. ನಿನ್ನೆ ಲೇಟಾಗಿ ಬಂದೀವಲ್ಲ, ಅದು ನೋಡ್ಲಿಲ್ರಿ ನಿನ್ನೆ. ಅದು ನಿನ್ನಿದ್ ಇವತ್ತು ತೋರಿಸ್ತಾರಂತಲ್ಲ. ಹೌದ್ರಿ, ಇವತ್ತು ನೋಡ್ಬೇಕು ಹೋಗಿ. ಅಲ್ಲಿ ಒಳಗಡೆ ಕಾವ್ಯ ಇವ್ರು ಇದಾರಲ್ಲ, ಅವರು ಹೆಂಗ್ ಅನಿಸ್ತಾರೆ ನಿಮ್ಗೆ? ಏನು ಯಾವ ತರ? ಕಾವ್ಯ ಗಿಲ್ಲಿನ ಅವ್ರವ್ರ ಮಟ್ಟಿಗೆ ಅವ್ರು ಆಡ್ತಾರೆ ಗೆಲ್ಬೇಕಂತ. ಮತ್ತು ಹೊಸ ಮಂದಿ ಹೆಂಗೆ ಗೆಲ್ತಾರ? ಒಬ್ಬರೇ ಅಲ್ಲ ಗೆಲ್ಲದ, ಅಲ್ಲಿ ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ. ಯಾರ್ಯಾರು ಫೈನಲ್ ತನಕ ಇಂಥವ್ರು ಹೋಗ್ತಾರಂತ ನಿಮ್ಗೆ ಒಂದ್ 2-3 ಜನದ ಹೆಸರು ಹೇಳಿ? ಹೆಸರು ಹೇಳ್ಬಾರ್ದು, ಎಲ್ಲರೂ ಗೆದ್ದಿಲ್ಲಕ್ಕೆ ಹೋಗ್ಯಾರ ಹಂಗ ಹೇಳ್ಬಾರ್ದ್ರಿ ಎಲ್ಲರ ಹೆಸರ. ಯಾರನ್ನೊಬ್ರು ಗೆದ್ದು ಬರ್ತಾರ, ಕಡಿ ಕಾಲ ಗೊತ್ತಾಗ್ತದಲ್ರಿ. ಎಲ್ಲರಿಗೆ ಚೆನ್ನಾಗಿ ಆಡಿ ಗೆದ್ದು ಬರ್ರಿ ಅಂತ ಆಶೀರ್ವಾದ ಮಾಡೀನಿ. ಅವ್ರವ್ರದ್ದು ಯಾರು ಹಣೆ ಬರಿದ್ದವ್ರದ್ದು ಗೆದ್ದು ಬರ್ತಾರೆ ಅಷ್ಟೇ. ಆಯ್ತ್ರಿ ಮಲ್ಲಮ್ಮ ಅವ್ರ, ಮತ್ತ ಏನಾದ್ರು ಅವಕಾಶ ಬಂದ್ರೆ ಮತ್ತೆ ಹೋಗಿ ಚೆನ್ನಾಗಿ ಆಡ್ತೀನಿ ಸಲ ಕರೆದ್ರು ಚೆನ್ನಾಗಿ. ಓಕೆ, ಫೈನಲಿ ಬಿಗ್ ಬಾಸ್ಗೆ ಹೋಗಿ ಬಂದ್ರಿ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಮೇಡಮ್ ಅವರು ನಿಮ್ಗೆ ತುಂಬ ಸಪೋರ್ಟ್ ಮಾಡಿದ್ರು, ನಿಮ್ಮ ಸರ್ ಬಿಗ್ ಬಾಸ್ಗೆ ಹೋಗೋದಕ್ಕೆ ಮುಂಚೆ ಎಲ್ಲ ನಿಮಗೆ ಪ್ರಿಪೇರ್ ಮಾಡಿದ್ರು. ಅವ್ರಿಗೆಲ್ಲ ನಮ್ಮ ಮೇಡಮ್ ಅವ್ರಿಗೆ, ಮನೋಜ್ ಸರ್ಗೆ, ರಾಜೇಶ್ ಅವ್ರಿಗೆ, ಮಾಸ್ಟರ್ಗೆ, ಟೇಲರ್ಗೆ, ಆಟೋ ಡ್ರೈವರ್ಗೆ, ಇವರೆಲ್ಲರಿಗೆ ನಮಸ್ಕಾರ ಅಂತ ಹೇಳ್ತೀನಿ. ಓಕೆ, ಬಿಗ್ ಬಾಸ್ ನಮ್ಮ ಸರ್ಗೆ, ನಮ್ಮ ಸರ್, ನಮ್ಮ ಲಕ್ಷ್ಮೀ ಸರ್, ಈ ಮನೆ ಓನರ್, ಕೆಲಸದವ್ರಿಗೆಲ್ಲ ಎಷ್ಟು ಯಾರು ಸಪೋರ್ಟ್ ಮಾಡಿ ಕಳಿಸ್ತಾರೆ. ಈಗ ಹತ್ತಿರದವರೇ ಮಾಡಲ್ಲ. ಅಲ್ಲ, ಅವ್ರಿಗೆ ಆ ಟೈಮಲ್ಲಿ ಈ ತರ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಕೆಲಸ ಹಾಳಾಗುತ್ತೆ ಅನ್ನೋರೇ ಜಾಸ್ತಿ ಇರ್ತಾರೆ. ಅಂತದ್ರಲ್ಲಿ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಕೆಲಸ ಆಗಲಕ್ಕ ಬಿಡು, ಮಾಡು ಅಂತ ಕೆಲಸ ಬಿಡಿಸಿ ಅದು ಯಾರು ಮಾಡ್ತಾರೆ ಹೇಳಿ? ಕೆಲಸ ಬಿಡಿಸಿ ಈಗ ಕೆಲಸದವ್ರಿಗೆ ಕೆಲಸ ಮಾಡಿದ್ರೆ ಸರಿ ಅಂತಾರೆ. ಅಂಥದ್ರಲ್ಲಿ ನಮ್ಗೆ ಮತ್ತೆ ಇಷ್ಟು ಮಾಡಿ ಕೆಲಸದ ಟೈಮಲ್ಲೂ ನಿಮಗೆ ಈ ಥರ ಟೈಮ್ ಕೊಟ್ಟು ಈ ಥರ ಟೈಮ್ ಕೊಟ್ಟು 11 ಇಲ್ಲಿವರೆಗೂ ತರಿಸಿದ್ರು. ನಮ್ಗೆ 11 ಯಾವಾಗ ಮಾಡಿಕೊಡ್ತೀರಿ? ಏನೂ ಇಲ್ಲದು ಇಲ್ಲಿ ಇಲ್ಲ ಆಯ್ತು ನೋಡ್ರಿ, ಗ್ಯಾಸ್ ಸಕ್ರೆ ಪಕ್ರಿ ಅದ ಇಲ್ಲ, ಎಲ್ಲ ರೆಡಿನೇ ಅದ. ಏನೇನು ಮಾಡಿದ್ರಿ 11ಗೆ? ಅದು 11ಗೆ ಏನ್ರಿ ಸಕ್ರೆ ಚಾಪುಡಿ ಹಾಕಿ ಕುದಿಸೋದು, ಇಟ್ಟು ಶುಂಠಿ ಹಾಕೋದು, ಕಪ್ಪನೆ ನಿಂಬೆ ಹಣ್ಣು ಹಾಕಿ ಅದು ಹಾಕಿಬಿಡೋದು, ಅದೇ 11 ಆಗ್ಯಾವ್ರಿ. ಅದಕ್ಕೆ 12 ರೂಪಾಯಿ. ದೊಡ್ಡ 12 ರೂಪಾಯಿ 11 ಎಲ್ಲಿ ತನಕ ಹೋಯ್ತು ನೋಡ್ರಿ. 12 ರೂಪಾಯಿ ಅದು 11ಗೆ ಥ್ಯಾಂಕ್ಸ್ ಹೇಳ್ಬೇಕ್ರಿ. ನೆಕ್ಸ್ಟ್ ಮುಂದಿನ ದಿನ ಹೆಂಗಾಗುತ್ತೆ ಅಂದ್ರೆ ಮಲ್ಲಮ್ಮ 11 ಅಂತ ಶಾಪ್ ಓಪನ್ ಆಗ್ಬೋದ್ರಿ, ಬ್ರ್ಯಾಂಡ್. ಆಗ್ಬೋದ್ರಿ. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಕರ್ನಾಟಕ ಜನತೆ ನಿಮ್ಮನ್ನ 5 ವಾರಗಳ ಕಾಲ ಬಿಗ್ ಬಾಸ್ ಅಲ್ಲಿ ನೋಡಿದ್ರು, ಎಂಜಾಯ್ ಮಾಡಿದ್ದಾರೆ. ನೀವು ಕೂಡ ಅವ್ರಿಗೆ ಅಷ್ಟೇ ಮನರಂಜನೆ ನೀಡಿದ್ದೀರಾ. ಕೊನೆಯದಾಗಿ ನಮ್ಮ ಪಬ್ಲಿಕ್ ಟಿವಿ ಮೂಲಕ ಕರ್ನಾಟಕ ಜನತೆಗೆ, ನಿಮ್ಮ ಸರ್ಗೆ ಮತ್ತೆ ಸುದೀಪ್ ಸರ್ಗೆ, ಬಿಗ್ ಬಾಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅದೇ ಎಲ್ಲರಿಗೆ ನಮಸ್ಕಾರ. ಬಿಗ್ ಬಾಸ್ಗೆ, ಸುದೀಪ್ ಸರ್ಗೆ,
ನಮ್ಗೆ ಓಟಾಗಿ ಗೆಲ್ಸಿದ ಜನಗಳಿಗೆ 5 ವಾರ ಅಲ್ಲಿ ಓಟಾಗಿ ಗೆಲ್ಸಿ ಇರೋದಕ್ಕೆ ನಮ್ಗೆ ಆಟ ಆಡಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಜನರಿಗೆ ಎಲ್ಲರಿಗೂ ನಮಸ್ಕಾರ.